ಪ್ರತಿವರ್ಷ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಮಾಡುವಂತೆ ನಾವು ಮತ್ತೊಬ್ಬರು ಶ್ರೇಷ್ಠ ಮುತ್ಸದ್ದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ. ಅವರ ಜನ್ಮದಿನವೂ ಸಹ ಇದೇ ಅಕ್ಟೋಬರ್ 2ರಂದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶ ಕಂಡ ಅಪ್ರತಿಮ ನಾಯಕ, ಸಜ್ಜನ ನೇತಾರ. ಗಾಂಧೀಜಿಯವರನ್ನು ನೆನೆಯುವಂತೆ ಈ ದಿನದಂದು ನಾವು ಅವರ ಕೊಡುಗೆಗಳನ್ನು ಸಹ ನೆನೆಯುವ ದಿನವೂ ಹೌದು. ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಅನುಯಾಯಿಯಾಗಿ ಅವರ ಕೊಡುಗೆಯೂ ಅಪಾರವಾಗಿದೆ ಎಂದು ಬೆಂಗ್ರಾಮ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಎಚ್. ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ತಾಲ್ಲೂಕಿನ ಬೊಮ್ಮವಾರ ಗ್ರಾಮದ ಬಳಿ ಗಾಂಧಿ ಭವನ ಉದ್ಘಾಟಿಸಿ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬಡತನದಲ್ಲೇ ಹುಟ್ಟಿ, ಬಡತನದಲ್ಲೇ ಬೆಳೆದು, ಬಡತನದಲ್ಲೇ ನಿಧನರಾದ ಭಾರತದ ಏಕೈಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಂದರೆ ತಪ್ಪಾಗಲಾರದು. ನೀವು ಗಾಂಧಿ ಜಯಂತಿ ದಿನದಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂಲತಃ ಉತ್ತರ ಪ್ರದೇಶದ ವಾರಣಾಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಹಳ್ಳಿ ಮುಗಲ್ಸರಾಯಿಯಲ್ಲಿ ಅಕ್ಟೋಬರ್ 1904ರಂದು ಜನಿಸಿದರು. ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಶಾಸ್ತ್ರೀಜಿ ಮುಂದೆ ದೇಶದ 2ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1.5 ವರ್ಷದಲ್ಲಿದ್ದಾಗಲೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಮಡಿಲಲ್ಲೇ ಬೆಳೆದರು. ಶಾಸ್ತ್ರಿ ವಿದ್ಯಾಭ್ಯಾಸವನ್ನು ವಾರಣಾಸಿಯಲ್ಲಿ ಪಡೆದರು. 16 ವರ್ಷದಲ್ಲಿದ್ದಾಗ ಗಾಂಧಿ ಅವರ ಕರೆಗೆ ಓಗಟ್ಟು ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡರು. ನಂತರ ವಾರಣಾಸಿಯ ಕಾಶಿ ವಿದ್ಯಾಪೀಠವನ್ನು ಸೇರಿದರು. ಶಾಸ್ತ್ರಿಯವರು ಕೇಂದ್ರ ಸರ್ಕಾರದ ಸಂಪುಟದಲ್ಲಿ ಹಲವು ಪ್ರಮುಖ ಇಲಾಖೆಗಳನ್ನು ನಿಭಾಯಿಸಿದವರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಬಸವರಾಜು ಮಾತನಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದು ಕೇವಲ 18 ತಿಂಗಳು ಮಾತ್ರ. ಈ ಅಲ್ಪಾವಧಿಯಲ್ಲೇ ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ದೇಶವನ್ನು ಮುನ್ನಡೆಸಿದರು. ದೇಶದಲ್ಲಿನ ಆಹಾರ ಕೊರತೆಯನ್ನು ನಿಭಾಯಿಸಿದರು. ಹಿಂದಿ, ಇಂಗ್ಲಿಷ್ ಭಾಷಾ ಗೊಂದಲವನ್ನು ಬಗೆಹರಿಸಿದರು. ಕಾಶ್ಮೀರದ ಹಜರತ್ಬಾಲ್ನಂತಹ ಸಮಸ್ಯೆಯನ್ನು ಪರಿಹರಿಸಿದ್ದರು. ರಾಜಕೀಯ ಜೀವನದಲ್ಲಿ ಪ್ರಮುಖ ಅವರು 1964ರ ಜೂನ್ನಿಂದ 1966ರವರೆಗೆ ದೇಶದ 2ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಾಬಾ, ಅಪರ ಜಿಲ್ಲಾಧಿಕಾರಿ ಆಯಿಷಾ, ಜಗನ್ನಾಥ, ಪ್ರಸನ್ನಕುಮಾರ, ಧರ್ಮಗಳ ಮಧ್ಯೆ ಕಲಹವಿಲ್ಲದೆ ನಾವೆಲ್ಲ ಮಾನವೀಯರು, ನಾವೆಲ್ಲ ಬಂಧುಬಂಧವಾಗಿ ಬಾಳಿಕೊಂಡಾಗ ಆ ರಾಷ್ಟ್ರ ಬಲಿಷ್ಠವಾದ ರಾಷ್ಟ್ರ. ಇವತ್ತು ಈ ದೇಶದಲ್ಲಿ ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದರ ಕಡೆ ಗಮನ ಕೊಡಬಹುದು. ದೇಶ ಅಭಿವೃದ್ಧಿ ಆಗಬೇಕು. ದೇಶ ನೋಡ್ತಾ ಇರ್ತಾರೆ ಹೊರದೇಶಗಳು ಯಾವ ರೀತಿ ಈ ಭಾರತದಲ್ಲಿರುವ ಎಲ್ಲ ಧರ್ಮದ ಜನರನ್ನು ಈ ಭಾರತ ದೇಶ ಯಾವ ರೀತಿ ರಕ್ಷಣೆ ಮಾಡ್ತಾ ಇದೆ ಇಲ್ಲ ಅಂತ ನೋಡ್ತಾ ಇರ್ತಾರೆ. ನಮ್ಮ ಭಾರತೀಯರು ಸಾಕಷ್ಟು ಜನ ಹೊರದೇಶಗಳಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಅದನ್ನೆಲ್ಲ ನಿಗಾ ಮಾಡ್ತಾರೆ. ಆದ್ರಿಂದ ಭಾರತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನವಾದಂತ ಗೌರವ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಸಮಾನತೆ ಇದೆ, ಅದನ್ನು ಒಪ್ಕೊಂಡಿದ್ದೀವಿ, ಅದನ್ನು ಹೇಳ್ಕೊಳ್ಬೇಕಾಗ್ತದೆ. ಇದನ್ನು ಹೇಳಿ ಮಕ್ಕಳಿಗೆ ಮಹಾತ್ಮ ಗಾಂಧೀಜಿ ನಿಮಗೊಂದು ಮಾತು ಹೇಳಿದ್ದಾರೆ, youths are the fathers of tomorrow. That is their duty to make India strong and vibrant nation in the world scenario. ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆ ಭಾರತವನ್ನು ಕೊಂಡೊಯ್ಯಬೇಕಾದ್ರೆ ಇಂದಿನ ಪ್ರಜೆಗಳೇ, ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು. ಅದಕ್ಕೆ ಮೂಲ ಉಪಾಧ್ಯಾಯ. ಅವರು ಯಾವ ರೀತಿ ಮನೆ ಕಟ್ಟೋದಕ್ಕೆ ಪಾಯ ಆಗ್ತಾರೆ, ಆ ರೀತಿ ಈ ಮಕ್ಕಳನ್ನ ತಯಾರು ಮಾಡಿದ್ರೆ ಈ ರಾಷ್ಟ್ರದ ಗೌರವ ಉಳಿಸ್ತಾರೆ, ಉದ್ಧಾರ ಮಾಡ್ತಾರೆ, ರಾಷ್ಟ್ರವನ್ನು ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳಿಗೆ ಕೊಂಡೊಯ್ತಾರೆ. ಅದಕ್ಕೆ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಅಂತ ಮಹಾತ್ಮ ಗಾಂಧೀಜಿ ಮುನ್ಸೂಚನೆ. ಇವತ್ತು ಜಗತ್ತಿನ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಭಾರತ ಬಹಳ 1, 2, 3ನೇ ಸ್ಥಾನದಲ್ಲಿದೆ. ನಮ್ಮ ವಿದ್ಯಾರ್ಥಿಗಳು ಈ ರಾಷ್ಟ್ರವನ್ನು ಕಟ್ಟೋ ಮಟ್ಟಕ್ಕೆ ಹೋಗಿದ್ದಾರೆ. ಅದರಿಂದ ಮಕ್ಕಳ ಪಾತ್ರ ಮುಂದೆ ಚೆನ್ನಾಗಿರ್ತದೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಆಧ್ಯಾತ್ಮಿಕ ಸೇವೆ ಅವ್ರು ಮಾಡಬೇಕಾಗಿರೋ ಕೆಲಸ ಮಕ್ಕಳಿಗೆ ಸನ್ಮಾರ್ಗದಲ್ಲಿ ನಡೆಸಬೇಕು. ನಾನಿವತ್ತು ಜಿಲ್ಲಾಧಿಕಾರಿ ಏನು ಒಂದು ಸಲಹೆ ಮಾಡಬಹುದು ಅಂದ್ರೆ, ಮುಂದಿನ ವರ್ಷ ಗಾಂಧಿ ಜಯಂತಿ ಒಳಗಡೆ
ಇಲ್ಲೊಂದು ಜಾಗ ನೋಡಿ, ಗಾಂಧಿಯ ಜೀವನ ಚರಿತ್ರೆ, ಗಾಂಧಿಯ ಸ್ವಾತಂತ್ರ್ಯ ಹೋರಾಟ, ಗಾಂಧೀಜಿಯ ಸರ್ವಧರ್ಮಗಳಲ್ಲಿ ಸಹಿಷ್ಣುತೆ, ಈ ಮೂರಕ್ಕೂ ಸಂಬಂಧಪಟ್ಟಂತ ಸವಿಸ್ತಾರವಾದ ವಿಷಯವನ್ನ ಇಡೀ ರಾಜ್ಯ ರಾಷ್ಟ್ರ ನೋಡುವಂತ ವ್ಯವಸ್ಥೆಯನ್ನ ಬೆಂಗಳೂರು ಏರ್ಪೋರ್ಟ್ ಕಡಿಮೆ ಎತ್ತರ ಇರೋದ್ರಿಂದ ನಾವೊಂದು ಕಾರ್ಯಕ್ರಮ ರೂಪಿಸಬೇಕು. ಅದಕ್ಕೆ ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು, ನೀವು ಸೀರಿಯಸ್ ತೆಗೆದುಕೊಂಡು ನೀವು ಕೂಡ ಸ್ವಲ್ಪ ಗಾಂಧಿ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಇಷ್ಟೊಂದು ಕೆಲಸವನ್ನ 8 ಗಂಟೆಗೆ ಬಂದು ನಿಂತು ಇದೆಲ್ಲ ಮಾಡಿದ್ದೀರಿ. ಇದು ದೇಶದ ಉಳಿವಿಗೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿನ ಆಚರಿಸ್ತಾ ಇದ್ವಿ. ತಮ್ಮೆಲ್ಲರಿಗೂ ಕೂಡ ತಿಳಿದ ಹಾಗೆ ಈ ಭವನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದ್ರು. ಇದು ಪ್ರಥಮ ಬಾರಿಗೆ ಈ ಸಮಾರಂಭವನ್ನು ನಡೆಸ್ತಾ ಇದ್ವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ಇಲ್ಲಿ ಕೂಡ ಚೆನ್ನಾಗಿ ಮಾಡಬೇಕು. ಮತ್ತೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನ ಹೊರಗಡೆ ಟ್ವಿಟ್ಟರ್ ಪ್ರೋಗ್ರಾಮ್ನಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಕೃಷ್ಣಪ್ಪನವರು ಮಾನ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಅವರ ಇನ್ಸ್ಪಿರೇಷನ್, ಅವರ ಟ್ರೂತ್, ನಾನ್ ವೈಲೆನ್ಸ್ ಏನು ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರಕ್ಕೆ, ಅದು ಇಡೀ ವಿಶ್ವಕ್ಕೆ ಈ ಪ್ರಸ್ತುತ ಸಮಾಜದಲ್ಲಿ ಬೇಕಾಗಿರುವಂತದ್ದು ಸತ್ಯ ಮತ್ತೆ ಅಹಿಂಸವಾದವು ಕೂಡ ಬೇಕಾಗಿದೆ. ಈಗ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ವಾರ ವಿಶ್ವನೇ ನಾವು ಪ್ರತಿ ದಿವಸ ನೋಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಪ್ರಸ್ತುತ ಮಹಾತ್ಮ ಗಾಂಧೀಜಿಯವರ ತತ್ವಗಳು ನಮಗೆಲ್ಲರೂ ಕೂಡ ಬೇಕಾಗಿದೆ. ಏನು ಅವರು ಗಾಂಧಿ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು, ಗೃಹ ಕೈಗಾರಿಕೆಗಳು ಮುಖ್ಯವಾಗಿ ಬೇಕಾಗಿದೆ ಇವತ್ತೆಲ್ಲವೂ ಕೂಡ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಈ ವಿಷಯದಲ್ಲಿ ಮಾತಾಡ್ತಾ ಇದ್ವಿ. ನಮ್ಮ ಗೃಹ ಕೈಗಾರಿಕೆ ಕೂಡ ಬೆಳೆಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಮಹಾತ್ಮರ ಎಲ್ಲ ಏನು ಉದ್ದೇಶಗಳು ಕೂಡ ನಾವು ಅಳವಡಿಸಿಕೊಳ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇಂತಹ ಜಯಂತಿಗಳು ಹೆಚ್ಚಾಗಿ ನಡೀಬೇಕು. ಅವರ 2 ದಿನಗಳು ಕೂಡ, ಈ ದಿನ ಅವರ ಜನ್ಮ ದಿನಾಚರಣೆ ಮತ್ತೆ ಅವರ ಅಶಾಸನಿಕ ಜನವರಿ 30 ಈ 2 ದಿನಗಳು ಕೂಡ ದಿನ ನೆನೆಸ್ಕೊಂಡ್ರೆ ನಾವು ಸಾಧಿಲ್ಲ. ಪ್ರತಿದಿನ ನಮ್ಮ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧೀಜಿಯವರ ಸತ್ಯ ಮತ್ತೆ ಸತ್ಯವನ್ನ ಹೇಳುವಂತದ್ದು ಕೂಡ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಈಗ ನಾವು ಗಾಂಧಿ ಜಯಂತಿ ಇರ್ಬೋದು ಅಥವಾ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಯಾರು ಲೀಡರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅವರ ಹಿಸ್ಟ್ರಿನ ಮಾತ್ರ ಓದ್ತಾ ಇದ್ವಿ. ಬಹಳಷ್ಟು ನಾವು ಎಂಫಸೈಸ್ ಅದಕ್ಕೆ ಮಾಡ್ತೀವಿ ಅಂದ್ರೆ ಅವ್ರು ಹಿಂದೆ ಏನ್ ಮಾಡಿದ್ರು, ಯಾವ ರೀತಿ ಮೂವ್ಮೆಂಟ್ ಮಾಡಿದ್ರು ಅಂತ. ಆದ್ರೆ ಇವತ್ತಿನ ಜಗದಲ್ಲಿ ಮತ್ತೆ ಇವತ್ತಿನ ಪ್ರಸ್ತುತ ಸಿನಾರಿಯೋ ಅಲ್ಲಿ ಅದರ ರಿಲೆವೆನ್ಸ್ ಎಷ್ಟು, ಗಾಂಧಿಯಿಸಮ್ ಗಾಂಧಿ ತತ್ವಗಳು ರಿಲೆವೆನ್ಸ್ ಎಷ್ಟು ಅಂತ ಬಹಳ ಕಡಿಮೆ ಮಾತಾಡ್ತಾ ಇದ್ವಿ. ಆದ್ರೆ ಹಿಂದೆ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಏನಿತ್ತು ಅದರ ಪ್ರಸ್ತುತ ಅಥವಾ ರಿಲೆವೆನ್ಸ್ ಗಾಂಧಿಯನ್ ಸ್ಟ್ರಗಲ್ಸ್ ಮತ್ತೆ ಅದೊಂದು ತತ್ವಗಳು ಇವತ್ತು ಈ ದಿನ ಅದನ್ನ ಇನ್ನೂ ರಿಲೆವೆನ್ಸ್ ಜಾಸ್ತಿ ಇದೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಯಾಕಂದ್ರೆ ನೀವು ಇಡೀ ವರ್ಲ್ಡ್ ಅಲ್ಲಿ ನೋಡ್ಬೋದು, ಇಂಟಾಲರೆನ್ಸ್ ಇದೆ, ವಾರ್ ಇದೆ, ಟೆರರಿಸಂ ಇದೆ. ಸೊ ಅವರ ಪ್ರಿನ್ಸಿಪಲ್ಸ್ ಏನಿತ್ತು, ಸಹಿಷ್ಣುತೆ ಇತ್ತು, ಮತ್ತೆ ಸತ್ಯ, ನಾನ್ ವೈಲೆನ್ಸ್, ಇದು ಇವತ್ತಿಗೂ ಸಹ ಹೆಚ್ಚು ಪ್ರಸ್ತುತ. ಮತ್ತೆ ಈ ವಾಸ್ ಅ ವೆರಿ ಗ್ರೇಟ್ ಚಾಂಪಿಯನ್ ಆಫ್ ಜೆಂಡರ್ ಈಕ್ವಾಲಿಟಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ಈಗ ಫೆಮಿನಿಸಮ್ ನಾವೆಲ್ಲರೂ ಒಂದು ಬೋತ್ ಜೆಂಡರ್ಸ್ ಆರ್ ಈಕ್ವಲ್, ಗಂಡಸರು ಹೆಂಗಸರು ಎಲ್ಲ ಒಂದೇ ಅಂತ ಈಗ ಬಹಳಷ್ಟು ಜನ ಹೋರಾಡ್ತಾ ಇದ್ದಾರೆ. ಆದ್ರೆ ಅವರು ಹಿಂದಿನ ಕಾಲದಲ್ಲೇ ಫ್ರೀಡಮ್ ಮೂವ್ಮೆಂಟ್ ಅಲ್ಲೇನೆ ಸೊ ಈ ಫಾಟ್ ಫಾರ್ ಜೆಂಡರ್ ಈಕ್ವಾಲಿಟಿ, ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು. ಮತ್ತೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅಥವಾ ಇಂಥ ಲೀಡರ್ಸ್ ಇರ್ಬೋದು, ಅವ್ರಿಗೆ ಸೆಪರೇಟ್ ಬೆಟಾಲಿಯನ್ ಫಾರ್ ವಿಮೆನ್. ಸೊ ಹೆಣ್ಣು ಮಕ್ಕಳಿಗೆ ಸೆಪರೇಟ್ ಬೆಟಾಲಿಯನ್ ಮಾಡಿ ಅವರು ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಬೇಕು. ಮತ್ತು ಆರ್ಮಿಯಲ್ಲೂ ಸಹ ಅವರಿಗೆ ಅಂತ ಸೆಪರೇಟ್ ಬೆಟಾಲಿಯನ್ ಇಟ್ಟಿದ್ರು. ಸೊ ದಟ್ ಜೆಂಡರ್ ಈಕ್ವಾಲಿಟಿಗೂ ಇವರು ದೊಡ್ಡ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದ್ರೆ, ಇಟ್ ಇಸ್ ಅ ಸೋಷಿಯಲ್ ಜಸ್ಟಿಸ್. ಕ್ಯಾಸ್ಟಿಸಮ್ ನ ತೊಡೆದು ಹಾಕೋದ್ರಲ್ಲಿ ಮೊಟ್ಟ ಮೊದಲು ಹೆಜ್ಜೆ ಇಟ್ಟಿದ್ದು ಕ್ಯಾಸ್ಟಿಸಮ್ ಇರ್ಬೋದು ಅಥವಾ ರೇಸಿಸಮ್ ಇರ್ಬೋದು. ಸೌತ್ ಆಫ್ರಿಕಾದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ರೇಸಿಸಮ್ ಅಂಡ್ ಕ್ಯಾಸ್ಟಿಸಮ್ ತೊಡೆದು ಹಾಕೋದ್ರಲ್ಲಿ ಗಾಂಧೀಜಿ ಅವ್ರದ್ದು ಪ್ರಮುಖ ಪಾತ್ರ ಇದೆ. ಅಂಡ್ ಫ್ರೀಡಮ್ಸ್ ಇರುವಂತಹ ಯಾರು ಇಂಪಾರ್ಟೆಂಟ್ ಲೀಡರ್ಸ್ ಇದ್ರು ಅವ್ರದ್ದು ಕೇವಲ ಹಾಲಿಡೇ ಮಾತ್ರ ನಾವು ವಿಚಾರ ಮಾಡ್ತೀವಿ. ಕೂಡ ಒಂದು ಈ ರೀತಿ ಆಗಿರೋದು ಆಗುತ್ತೆ. ಇಂಥ ಈ ಫೌಂಡಿಂಗ್ ಫಾದರ್ಸ್ ಆಫ್ ದಿಸ್ ಕಂಟ್ರಿ ಅಂತ ನಾವು ಹೇಳ್ತೀವಿ. ಇವರು ಮಹಾತ್ಮ ಗಾಂಧೀಜಿ ಅವರೊಂದು, ಅಂಬೇಡ್ಕರ್ ಒಂದು, ಶಾಸ್ತ್ರಿ ಇವೆಲ್ಲರೂ ಇದ್ದಾರೆ. ಫೌಂಡಿಂಗ್ ಏನು ಒಂದು ಫೌಂಡೇಶನ್ ಇತ್ತು, ಅಲ್ಲಿಂದ ನಿರ್ಮಾಣ ಆಗಿರೋದ್ರಿಂದ. ಸೊ ಈಗಾಗಲೇ ನಮ್ಮ ಕಾಲೇಜ್ ಮತ್ತೆ ಸರ್ ಎಲ್ಲ ಮಾತಾಡಿದ್ದಾರೆ. ಏನು ಅಂತಂದ್ರೆ ಗಾಂಧಿಯನ್ ವ್ಯಾಲ್ಯೂಸ್, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಇರ್ತವೆ. ನಮ್ದು ಕೋರ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ಕಂಟ್ರಿ ಆಕ್ಚುಲಿ ಏನು ಅಂತಂದ್ರೆ ನಾವೇನು ಗವರ್ನೆನ್ಸ್ ಬಗ್ಗೆ ನಾವು ಮಾತಾಡ್ತೀವಿ,
ಆಡಳಿತ ಇರ್ಬೋದು ಅಥವಾ ಪ್ರತಿಯೊಂದು ಏನು ನಮ್ಮ